ತೊಳಿ ತೊಳಿ ಜೈ ಭೀಮ್. ಇಂದು ತಾರೀಕು 20. ಹಾಂ ಮಾಡಿದ್ದು ಮಾಡಿ ಸ್ಟಾರ್ಟ್ ಮಾಡಿ. ಹಾಂ ಮಾತಾಡಿ. ಜೈ ಭೀಮ್. ಇಂದು ತಾರೀಕು 28/9/2025 ಭಾನುವಾರ. ಈ ದಿನ ನಾವು ಸಂಘಟನೆಯವರೆಲ್ಲ ಒಟ್ಟಿಗೆ ಇಲ್ಲಿ ಯಾಕೆ ಸೇರಿದ್ದೀವಿ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಮಣಿಪಾಲ್ ಹಾಸ್ಪಿಟಲ್ ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇದರ ರಾಜ್ಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಜೆ ಬಾಬು ಸರ್ ಇಲ್ಲಿ ನಡೆದಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಆಹ್ವಾನಿಸಿದ್ದಕ್ಕಾಗಿ ನಮ್ಮ ಜೈ ಭೀಮ್ ಅಂಬೇಡ್ಕರ್ ಸೇನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಜಿ ನಂದಕುಮಾರ್ ಸರ್ ಅವರ ಕಡೆಯಿಂದ ಹಾಗೂ ನಮ್ಮ ಸಂಘಟನೆಯ ವತಿಯಿಂದ ಎಲ್ಲರ ವತಿಯಿಂದ ಅವರಿಗೆ ಶುಭವನ್ನು ಕೋರುತ್ತೇವೆ. ಹಾಗೂ ಇದೇ ಒಂದು ಸಂತೋಷದ ಸಂಭ್ರಮದಲ್ಲಿ ಇನ್ನೊಂದು ಇಲ್ಲಿ ನೆರೆದಿರುವ ಎಲ್ಲಾ ಜನರಿಗೆ ಈ ಏರಿಯಾದಲ್ಲಿ ನೆರೆದಿರುವ ಎಲ್ಲಾ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಇಲ್ಲಿ ಮತ್ತೊಂದು ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ಮಣಿಪಾಲ್ ಲೇಬರ್ ಯೂನಿಯನ್ ಅಸೋಸಿಯೇಷನ್ ಅಂತ. ಇದಕ್ಕೆ ರಾಜ್ಯಾಧ್ಯಕ್ಷರಾಗಿ ಜಿ ರಾಜಗೋಪಾಲ್ ಸರ್ ಅನ್ನು ಆಯ್ಕೆ ಮಾಡಿದ್ದಾರೆ. ಅವರು ಈ ಜನರಿಗೆ ಸಾರ್ವಜನಿಕ ಸೇವೆಯನ್ನು ಮಾಡಿ ಅವರನ್ನು ದೇವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಶೀರ್ವದಿಸಬೇಕೆಂದು ನಾವು ಶುಭ ಕೋರುತ್ತೇವೆ. ಸರ್ ಬನ್ನಿ ಸರ್ ಮುಂದೆ. ಈ ಅಸೋಸಿಯೇಷನ್ನ ಯೂನಿಯನ್ ಲೀಗಲ್ ಅಡ್ವೈಸರ್ ಆಗಿರುವ ಭಾಸ್ಕರ್ ಸರ್ ಅವರಿಗೂ ಶುಭ ಕೋರುತ್ತೇವೆ. ಮಣಿಪಾಲ್ ಲೇಬರ್ ಯೂನಿಯನ್ ಜಾಯಿಂಟ್ ಸೆಕ್ರೆಟರಿ ಆಗಿರುವ ರವಿ ಸರ್ ಅನ್ನು ಇಲ್ಲಿ ಸ್ವಾಗತಿಸುತ್ತೇವೆ. ರವಿ ಸರ್ ಹಿತವಚನವನ್ನು ನುಡಿಯಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ. ಜೈ ಭೀಮ್. ನೋಡಿ, ಜೈ ಭೀಮ್ ಅಂತಂದರೆ ನಮ್ಗೆ ಆತ್ಮಸ್ಥೈರ್ಯ. ನಮಗೆಲ್ಲನೂ ಕೆಲಸ ಮಾಡೋಕ್ಕೆ ಮಣಿಪಾಲ್ ಹಾಸ್ಪಿಟಲಲ್ಲಿ ಕೆಲಸ ಕೊಟ್ಟಿದ್ದಾರೆ. ಆದರೆ ಅಂಬೇಡ್ಕರ್ ಹುಟ್ಟೋದಕ್ಕೆ ಮುಂಚೆ ಎಷ್ಟು ಅವರನ್ನು ಕೆಲಸ ಮಾಡ್ಬೋದಾಗಿತ್ತು. ಅಯ್ಯಪ್ಪನ ಹುಟ್ಟಿದ ಮೇಲೆ ನಿಜವಾಗ್ಲೂ ಕಾರ್ಮಿಕರಿಗೆ, ಕೆಲಸಗಾರರಿಗೆ 8 ಅವರ್ ಡ್ಯೂಟಿ ಕೊಟ್ಟಿದ್ದು ಅಂತಂದರೆ ಅಂಬೇಡ್ಕರ್. ಅದಕ್ಕೆ ಜೈ ಭೀಮ್ ಅಂತ ಅಂದರೆ ಇಷ್ಟೊತ್ತು ನಮ್ಮ ಇವರು ಹೇಳ್ತಾ ಇದ್ರಲ್ಲ, ಯಾವುದೇ ಭಾಸ್ಕರ್ ಅವರು ಯಾವುದೇ ಕಾರಣಕ್ಕೆ ಹಾಸ್ಪಿಟ್ಲಿಗೆ ಕೆಟ್ಟ ಹೆಸರು ತರೋದು ಬೇಡ. ನಿಮಗಾಗಿದ್ದ ಅನ್ಯಾಯನ ಬಂದು ಆಫೀಸಲ್ಲಿ ಹೇಳ್ಕೊಂಡ್ರೆ ನಿಮಗೆ ದೊಡ್ಡ ಮರವಾಗಿ ನಾವು ಇದ್ದೀವಿ. ಇಡೀ ರಾಜ್ಯದಲ್ಲಿ ಸಂಘಟನೆ ಇದೆ, ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ. ಆದರೆ ಯಾವುದೇ ಕಾರಣಕ್ಕೆ ನೀವು ಆಸ್ಪತ್ರೆಗೆ, ಯಾಕಂತಂದರೆ ಆಸ್ಪತ್ರೆ ಇದ್ರೆ ನೀವೆಲ್ಲರೂ, ನೀವಿದ್ರೆ ಆಸ್ಪತ್ರೆ, ಹೌದಲ್ಲ? ಒಂದು ಕಡೆ ನಿಮ್ಮದು ಸಂಸಾರ ಇರ್ತದೆ, ನಿಮ್ಮದು ಎಲ್ಲ ಇದು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಆಗಿರುವಾಗ ನಿಮ್ಮದು ನಡೀಬೇಕಲ್ವಾ? ಅದರಿಂದ ನೀವಿದ್ರೆ ಆಸ್ಪತ್ರೆ ಇದ್ದರೆ ನೀವು. ಆಸ್ಪತ್ರೆನೇ ಇಲ್ಲ ಅಂತಂದ್ರೆ ನಿಮ್ಗೆ ಕೆಲಸ ಇರ್ತದೆ, ಕೆಲಸ ಇಲ್ಲ. ಅದರಿಂದ ಇಷ್ಟೊತ್ತು ಎಮ್ಮನ್ನು ಮಾತಾಡ್ತಾ ಇದ್ರು, ನನಗೆ ಭಾರಿ ಖುಷಿ ಆಯಿತು. ಮಾತಾಡಬೇಕು. ನಮ್ಮ ರಾಜಗೋಪಾಲ್ ಇದ್ದಾರೆ, ರಾಜಗೋಪಾಲ್ ಅವರು ಅಷ್ಟೇ. ನಿಮ್ಮ ಸಮಸ್ಯೆ ಏನಿದ್ರು PF ಆಗಿರ್ಬೋದು, ESI ಆಗಿರ್ಬೋದು, ಸಂಬಳಗಳಾಗಿರ್ಬೋದು, ಯಾರೋ ಬಡವರು ಬಂದು ತೋರಿಸ್ಕೊತಾರೆ, ಅವರು ತೀರೋಗ್ತಾರೆ, ಸತ್ತೋಗ್ತಾರೆ. ಅವ್ರಿಗೆ ಅಟ್ಲೀಸ್ಟ್ ಒಂದು ಸಹಾಯ ಮಾಡೋದು ನಿಮ್ಮ ಕೈಲಿಂದ ಆಗಲ್ಲ, ಹೆಣ್ಮಕ್ಳ ಕೈಯಲ್ಲಿ. ನೀವು ಹೌಸ್ ಕೀಪಿಂಗು ಅಥವಾ ಈ ಥರದ ಕೆಲಸಗಳೇ ಇರ್ತದೆ. ಇವರು ಜನರಲ್ಲಾಗಿರುವಾಗ ಮ್ಯಾನೇಜ್ಮೆಂಟ್ಗೆ ಒಟ್ಟಿಗೆ ಮಾತಾಡಿಕೊಂಡು ಒಂದು ಇದು ಮಾಡ್ಕೊಂಡು ಅವರು ಇದು ಮಾಡ್ಬೋದು, ಸಹಾಯ ಮಾಡ್ಬೋದು. ಇಷ್ಟು ಹೇಳ್ತಾ ನೀವು ಆಸ್ಪತ್ರೆಯಲ್ಲಿ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಹೆಸರು ತಗೊಳ್ಳಿ. ಮತ್ತು ನಿಮ್ಮ ಇದಕ್ಕೆ ಏನೊಂದು ತೊಂದರೆ ಆದರೆ ನಮಗೂ ಹೇಳಿದ್ರೆ ನಾವು ಬಂದು ಸಹಾಯ ಮಾಡಿ. ನಮಸ್ತೆ. ಕಾರ್ಮಿಕರ ಒಂದು ಸಂಘಟನೆ ಮಾಡಿದ್ದಾರೆ. ಯಾರು ಅಂತಂದರೆ ನಮ್ಮ ಬಾಬು ಅಂತೇಳಿ, ನಂತರ ದಿನೇಶು, ನಂತರ ರವಿ ಇದ್ದಾರೆ. ನಮ್ಮೆಲ್ಲ
ರಾಜಗೋಪಾಲ್ ಅಂತ ನಮ್ಮ ರಾಜ್ಯಾಧ್ಯಕ್ಷ ಆದಂಥ ದಲಿತ ಸಂಘರ್ಷ ಸಮಿತಿ ಹೆಬ್ಬಾಳ ವೆಂಕಟೇಶ್ವರ ಬಂದಿದ್ದಾರೆ. ಅವರೊಂದು ಎರಡು ಮಾತಾಡ್ಬೇಕಂತೇಳಿ ವಿನಂತಿ. ಸ್ನೇಹಿತರೆ, ಇವತ್ತು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಕಾರ್ಮಿಕರ ಸಂಘಟನೆ ಏನಿದೆ ಎಲ್ಲ ಬಡವರೇ ಅಲ್ಲಿ ಕೆಲಸ ಮಾಡೋರು ಎಲ್ಲರೂ. ಈಗ ಸಂಘಟನೆ ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಮಿಕರ ದಸರಾಗೆ ಅವ್ರು ಬಂದಾದ್ಮೇಲೆ 8 ಗಂಟೆ ಮಾಡಿ, ಅದಕ್ಕೆ ಮೊದಲು ಟೈಮ್ ಇರಲಿಲ್ಲ. ಆಗಿರುವಾಗ ಇವತ್ತು ಏನು ನಮ್ಮ ಮಣಿಪಾಲ್ ಹಾಸ್ಪಿಟ್ಲು ಕಾರ್ಮಿಕರ ಒಕ್ಕೂಟ ಏನಿದೆ ಸಂಘ ಮಾಡಿರೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಅವ್ರಿಗೆ ಯಾವತ್ತೂ ಅನ್ಯಾಯ ಮಾಡ್ದಂಗೆ ಸಂಘಟನೆಕಾರರು ನಡ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊತೀನಿ. ಜೊತೆಗೆ ಅವ್ರಿಗೆ ಬರುವಂಥ PF ಆಗ್ಬೋದು, ESI ಆಗ್ಬೋದು, ಎಲ್ಲನೂ ಸಮಸ್ಯೆ ಏನಿದೆಯೋ ಅದನ್ನು ಆ ಕಾರ್ಮಿಕ ಘಟಕದ ಅಧ್ಯಕ್ಷರು ಆಗಿರತಕ್ಕಂಥ ಬಾಬು ಆಗಿರ್ಬೋದು, ದಿನೇಶ್ ಆಗಿರ್ಬೋದು, ರವಿ ಆಗಿರ್ಬೋದು, ರಾಜಗೋಪಾಲ್ ಆಗಿರ್ಬೋದು, ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾತಾಡಿಕೊಂಡು, ಯಾಕಂತಂತಂದರೆ ಇವತ್ತು ಸಂಘಟನೆಗಳು ಕಟ್ಕೊಂಡು 1 ವರ್ಷ 2 ವರ್ಷ ಮಾತ್ರ ಇರ್ತವೆ. ನಾನು ಹೇಳ್ಬೇಕಂತಂದರೆ 50 ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಿ. ಆದರೆ ಇದುವರೆಗೂ ಏನೂ ಕೆಟ್ಟ ಹೆಸರು ತಗೊಂಡಂಗೆ ಇರಬೇಕಂತಂತಾರೆ ಭಾರಿ ಕಷ್ಟ ಆಗ್ತದೆ. ಅದರಿಂದ ನೋಡಿಕೊಂಡು ಕೆಲಸ ಮಾಡಬೇಕು. ಎಲ್ಲರಿಗೂ ಸಮೂಹಕ್ಕೆ ಕೆಲಸ ಮಾಡಬೇಕು ಅಂತ ಕೇಳ್ಕೊಂತ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ಒಂದು ನಿಮಿಷ ನಮ್ಮ ಮೂರ್ತಿ ನಾನು ಜೀವನ್ ಭೀಮನವರು ನಾವು ಅಂಬೇಡ್ಕರ್ ಸ್ಟ್ಯಾಚ್ಯೂಗಳು ಅನೇಕ ಮಾಡಿದ್ದೀವಿ, ಇಲ್ಲಿ ಏರ್ಪೋರ್ಟಲ್ಲಿ ಮಾಡಿದ್ದೀವಿ. ನೀವು ನಿಮಗೆಲ್ಲ ಒಂದು ಹೇಳ್ಕೊಳ್ಳೋದೇನೆಂದರೆ, ಇವೆಲ್ಲ ನ್ಯಾಯಪರ ರೀ. ಇದೊಂದು ಹೇಳ್ಬೋದು ನಾವು. ಒಂದು ಆಮೇಲೆ ನೋಡಿ, ಗೋಪಾಲ್ ಮೇಲೆ ಆಗಿರೋಂಥ ಅಪರಾಧ ತಮಗೆಲ್ಲ ಗೊತ್ತಿರುತ್ತೆ. ನಿಜನೋ ಸುಳ್ಳು ದೇವ್ರು ನೋಡ್ಕೊಳ್ಳಿ. ಬಟ್ಟು ಜನ ಬೆಂಬಲ ಇರಬೇಕು, ಇರೋ ಥರ ನಾವು ನಡ್ಕೊಬೇಕು ಅನ್ನೋದು ನನ್ನ ಒಂದಿದು. ಇದಾಗಿದೆ ಬಿಟ್ಟಿದ್ದು, ಇದು ಮುಂಚೆ ಆಗಿರೋದು ಬಿಟ್ಟ, ಇನ್ನು ಮುಂದೆ ಚೆನ್ನಾಗಿರಲಿ. ಇಲ್ಲಾಂದರೆ ಇಲ್ಲಿ ಬಂದು ಆಫೀಸ್ ಮಾಡೋಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಎಲ್ಲ ನಾವೆಲ್ಲ ಒಂದೇ. ನಾವು ಎಲ್ಲರೂ ನೋಡಿ, ಇವಾಗ ವಿರೋಧ ಪರ ಯಾರು ಇಲ್ಲ ಇಲ್ಲಿ. ಯಾರು ಪರ ಇಲ್ಲ, ಯಾರು ವಿರೋಧ ನಾವು ಯಾರು ಇಲ್ಲ ಇಲ್ಲಿ. ನ್ಯಾಯ ಪರ ಇರ್ತೀವಿ ಅಷ್ಟೇ. ಆಮೇಲೆ ನಮಗೂ ಒಂದಷ್ಟು ಈ ಜಾತಿ ಕಾಳಜಿ ಇರುತ್ತೆ ನಮಗೆ. ನಮ್ಮ ದಲಿತರುಗಳು ಇವಾಗ ಎದ್ದು ಬಿದ್ದು ಏನೋ ಸ್ವಲ್ಪ ನಾವು ನಿಂತ್ಕೊತೀವಿ. ಅಲ್ಲಿ ಏನೋ ಹೆಚ್ಚು ಆದರೆ ತಪ್ಪಾದರೆ ನಮಗೂ ಒಂಥರ ಬೇಜಾರು. ತಪ್ಪಾದರೆ ತಪ್ಪೆ, ಯಾರು ಮಾಡೋದು ತಪ್ಪೆ. ಅದು ಮೂರ್ತಿ ಮಾಡೋದು ತಪ್ಪೆ, ಅಣ್ಣ ಮಾಡೋದು ತಪ್ಪೆ, ಗೋಪಾಲ್ ಮಾಡೋದು ತಪ್ಪೆ. ಬಟ್ ನಮಗೆ ಏನಂದ್ರೆ ಒಂದು ನಂಬಿಕೆ, ಗೋಪಾಲ ತಪ್ಪು ಮಾಡಿರಲ್ಲ ಅಂತ. ನೀವು ಅನೇಕ ನೀವೆಲ್ಲ ಅವ್ರ ಜೊತೆ ಇದ್ದೀರಾ. ಅವರು ಫ್ರೆಂಡ್ ಸರ್ಕಲ್ ಆಗಲಿ ಮತ್ತು ಲೇಬರ್ಸು ನೀವೆಲ್ಲ ಇದ್ದೀರಾ. ನಮಗೆಲ್ಲ ನೋಡ್ತಾ ನಾವು ತಮ್ಮದು ವೀಡಿಯೋಗಳು ಮತ್ತು ನೀವು ನಮಗೆಲ್ಲ ಮೆಸೇಜ್ಗಳು ಬರ್ತಾ ಇರುತ್ತೆ. ನೀವೆಲ್ಲ ಸ್ವಲ್ಪ ನಿಮ್ಮೂರಲ್ಲಿ ಹೇಳಿ. ಎಲ್ಲ ನಮ್ಮವರೇ, ಅವರು ಬೇರೆ ಯಾರಲ್ಲ, ಅವರು ನಮ್ಮ ಎಲ್ಲ ಹೇಳಿ. ಒಳ್ಳೇದಾಗಲಿ, ಇದು ಮುಂದೆ ಒಳ್ಳೇದಾಗಲಿ. ಗೋಪಾಲ್ ಅವ್ರ ಜೊತೆ ನಾವು ಇರ್ತೀವಿ. ಮತ್ತು ಗೋಪಾಲ್ ರವಿ ಯಾವಾಗಲೂ ಇರ್ತೀವಿ ನಾವು. ಮತ್ತೊಂದು ಇವ್ರಿಗೆ ಶುಭಾಶಯಗಳು. ಇವತ್ತೇನು ಆಫೀಸ್ ಮಾಡಿದ್ದಾರೆ, ದೇವರ ರಾಷ್ಟ್ರದ ಮೇಲೆ ಬೆಳೀಲಿ, ಬೆಳೆದು ಚೆನ್ನಾಗಿರಬೇಕು. ಇವರು ನಮ್ಮ ರವಿ ಅವರು ನಮ್ಮ ಸೀನಿಯರ್ ಲೀಡ್ರು, ನಮ್ಮ ವೆಂಕಟೇಶಣ್ಣವರು. ಇವ್ರು ನೋಡಿ ನಾವೆಲ್ಲ ಅಂಬೇಡ್ಕರ್ ಸಂಘಗಳು ಮತ್ತು ಸ್ಟ್ಯಾಚ್ಯೂಗಳು ಮತ್ತು ಹೋರಾಟಗಳು ಮತ್ತು ಹೆಂಗೆ ಮಾತಾಡಬೇಕು ಅನ್ನೋದು ನಾವು ಕಲ್ತಿರೋರು. ಅವರು ದೊಡ್ಡವ್ರು ಹಿರಿಯರು ಅವರೆಲ್ಲ. ಅವ್ರು ಬಂದಿರೋದು ಇವತ್ತು ದೊಡ್ಡ ವಿಷಯ. ಮತ್ತು ನಮಗೆಲ್ಲರಿಗೂ ಹೊಂದಿಸ್ತಾ ನಾನು ಸ್ವಲ್ಪ ಅರ್ಜೆಂಟು ಎಲ್ಲ ಹೋಗ್ಬೇಕು, ಬೇರೆ ಒಂದು ಫಂಕ್ಷನ್ ಇದೆ. ನಾನು ಬರ್ತೀನಿ, ಇವ್ರ ಜೊತೆ ಇದ್ದು ನೀವೆಲ್ಲ ಸಹಕಾರ ಮಾಡಿ ಇವರಿಗೆ ಒಳ್ಳೆಯದಾಗಲಿ.
ಹಂಗೆ ನಮ್ಮ ಬದುಕು ಆಗ್ಯಾದು ಬಾಬಾ ಸಾಹೇಬ್ ಅಂತ. ಇವತ್ತು ಸಂಘಟನೆಗಳು ಯಾಕೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ಚಿನ್ನಯ್ಯ, ನೀವು ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಆಗ್ಯಾದು ಬಾಬಾ ಸಾಹೇಬ. ಇನ್ನಂಗೆ ದುಡಿದವರು ಕಳೆಯ ಪಡುವವರು ಇನ್ನೂ ತನ ಬರಲಿಲ್ಲವಪ್ಪ. ಅಯ್ಯೋ ಇನ್ನೂ ತನ ಬರಲಿಲ್ಲವಪ್ಪ. ನೀವೋದ ಮರುದಿನ ಮೊದಲಂಗೆ ನಂಬಬೇಕು ಆಗ್ಯಾದು ಬಾಬಾ ಸಾಹೇಬ. ಇನ್ನಂಗೆ ದುಡಿದವರು ಕಳೆಯ ಪಡುವವರು ಇನ್ನೂ ತನ ಬರಲಿಲ್ಲವಪ್ಪ. ಅಯ್ಯೋ ಇನ್ನೂ ತನ ಬರಲಿಲ್ಲವಪ್ಪ. ಒಬ್ಬರ ದಾರಿಯಲ್ಲಿ ಅಡಗಾಲುಗಳು ಸೇರಿ ಮುಳುಕಲ್ಲು ಆದವರ ಪೂರ, ಮುಳುಕಲ್ಲು ಆದವರ ಪೂರ, ಮುಳುಕಲ್ಲು ಆಸವರ ಪೂರ, ಮುಳುಕಲ್ಲು ಆಸವರ ಪೂರ. ಹೆಚ್ಚಾಗಿ ಬೆಳೆದವರು ಉಳಿದವರ ಜೀವಿಗಳ ಎಗಲಾಡೆ ಒಳೆದಾರಟಾರ, ಎಗಲಾಡೆ ಒಡೆದೋರತಾರ, ಎಗಲಾಡೆ ಒಡೆದೋರತಾರ. ಹೋದ ಮರುದಿನ ಮೊದಲಂಗೆ ನಂಬಬೇಕು ಆಗ್ಯಾದು ಬಾಬಾ ಸಾಹೇಬ. ಇನ್ನಂಗೆ ದುಡಿದವರು ಕಳೆಯ ಪಡುವವರು ಇನ್ನೂ ತನ ಬರಲಿಲ್ಲವಪ್ಪ. ಅಯ್ಯೋ ಇನ್ನೂ ತನ ಬರಲಿಲ್ಲವಪ್ಪ. ಎಲ್ಲಿ ಕೇಳಿದರಲ್ಲಿ ಬೂಟು ಕಾಲಿನ ಸದ್ದು, ತರತರದ ನೋವುಗಳು ನಮಗ, ತರತರದ ನೋವುಗಳು ನಮಗ. ನಮ್ಮಂಗೆ ಇರದಿದ್ರೆ ತಲೆ ಕಡಿದು ಹಾಕುವರು. ಹೆಸರಿಗೆ ಸ್ವಾತಂತ್ರ್ಯ ನಮಗ, ಹೆಸರಿಗೆ ಸ್ವಾತಂತ್ರ್ಯ ನಮಗ, ಹೆಸರಿಗೆ ಸ್ವಾತಂತ್ರ್ಯ ನಮಗ. ನೀವೋದ ಮರುದಿನ ಮೊದಲಂಗೆ ನಂಬಬೇಕು ಆಗ್ಯದು ಬಾಬಾ ಸಾಹೇಬ. ದುಡಿದವರು ಕಳೆಯ ಪಡುವರು ತನ ಬರಲಿಲ್ಲವಪ್ಪ. ಇನ್ನೂ ತನ ಬರಲಿಲ್ಲವಪ್ಪ. ಜೈ ಭೀಮ್, ಜೈ ಭೀಮ್. ಎಲ್ಲರೂ ಜೋರಾಗಿ ಕಿಸ್ಬೇಕಪ್ಪ. ಜೈ ಭೀಮ್, ಜೈ 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 ಭೀಮ್.